ನನ್ನ ಮಗನ್ನ ಒಂದು ವಾರದಿಂದ ಊರಲ್ಲಿ ಬಿಟ್ಟಿದ್ದೆ ಅಮ್ಮನ ಜೊತೆ. ಇವತ್ತು ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾವಾಗ ಅವನನ್ನು ನೋಡ್ತೀನೋ ಅಂತ ಅನಿಸ್ತಾ ಇತ್ತು. ನಾನು ಹೋದಾಗ ಮಲ್ಕೊಂಡಿದ್ದ. ನನ್ನ ವಾಯ್ಸ್ ಕೇಳಿ ಎಚ್ಚರಾದ. ನಾನು ನೋಡಿದ ತಕ್ಷಣ ಬರ್ತಾನೇನೋ ಅಂತ ಅಂದ್ಕೊಂಡ್ರೆ ನನ್ನ ಹತ್ರ ಬರ್ತಾನೆ ಇಲ್ಲ. ಹತ್ಕೊಂಡು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟ. ನಾನು ಎಷ್ಟು ಕರೆದ್ರೂ ನಾನು ಯಾರೋ ಬೇರೆಯವ್ರ ಥರ ಟ್ರೀಟ್ ಮಾಡ್ತಾ ಇದ್ದ. ಕೋಪ ಬಂದಿತ್ತು ಅಂತ ಅನಿಸುತ್ತೆ ಅವನಿಗೆ, ಬಿಟ್ಟೋಗಿದ್ದೀನಿ ಅಂತ. ನಾನು ನೋಡಿದ್ರು ನೋಡದೇ ಇರೋ ಥರ ಆ ಕಡೆಗೆ ತಿರ್ಕೊತಾ ಇದ್ದ. ಅಜ್ಜಿ ಜೊತೆಗೆ ಇರ್ತೀಯಾ? ಹೋಗ್ಲಾ ನಾನು? ಒಂದು 10-15 ನಿಮಿಷ ಸತಾಯಿಸಿ ಆಮೇಲಿಂದ ನನ್ನ ಹತ್ರ ಬಂದ. ಕೋಪ ಬಂದಿತ್ತು ಅಂತ ಅನ್ಸುತ್ತೆ ಅವನಿಗೆ ನನ್ನ ಮೇಲೆ. ಆಮೇಲೆ ನನ್ನ ಕಸಿನ್ ಒಬ್ರು ಮಿಲಿಟ್ರಿಯಲ್ಲಿ 19 ಇಯರ್ಸ್ ಸರ್ವಿಸ್ ಮಾಡಿ ಇವಾಗ ರಿಟೈರ್ಡ್ ಆಗಿ ಬಂದಿದ್ದಾರೆ. ಅವರಿಗೆ ಹೋಗಿ ವಿಶ್ ಮಾಡಿ ಬರೋಣ ಅಂತ ನಾನು ಮತ್ತೆ ಮಮ್ಮಿ ಬಂದಿದ್ವಿ. 19 ಇಯರ್ಸ್ ಮಿಲಿಟ್ರಿಯಲ್ಲಿ ವರ್ಕ್ ಮಾಡೋದು ಅಂದ್ರೆ ನಿಜವಾಗ್ಲೂ ಗ್ರೇಟು. ಎಷ್ಟೊಂದು ಸಲ ಫ್ಯಾಮಿಲೀಸಿಂದ ದೂರ ಇರ್ತಾರೆ, ಎಷ್ಟೊಂದು ತ್ಯಾಗಗಳನ್ನ ಮಾಡಿರ್ತಾರೆ ಜನಗಳಿಗೋಸ್ಕರ, ಜನಗಳನ್ನ ಕಾಯಕ್ಕೋಸ್ಕರ. ಹಾಗೇನೆ ಮಿಲಿಟ್ರಿಯಲ್ಲಿ ಇರೋರ್ನ ಮದುವೆ ಆಗಿರ್ತಾರಲ್ಲ, ಅವರು ಕೂಡ ತುಂಬಾನೇ ಗ್ರೇಟ್ ಅಂತ ಅನ್ಸುತ್ತೆ. ಎಷ್ಟೊಂದು ಸಲ ಗಂಡನಿಂದ ದೂರ ಇರಬೇಕಾಗತ್ತೆ, ಅದೇನು ಮನಸ್ಸಲ್ಲಿ ಇಟ್ಕೊಳ್ದಾನೆ ಯಾವಾಗಲೂ ಗಂಡನಿಗೆ ಸಪೋರ್ಟ್ ಮಾಡಿಕೊಂಡು ಖುಷಿಯಾಗಿರ್ತಾರಲ್ಲ, ಸೀರಿಯಸ್ಲಿ ಅವರೆಲ್ಲ ತುಂಬಾನೇ ಗ್ರೇಟ್. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ, ಬಾಯ್.